ಇವೆಲ್ಲದರ ಮಧ್ಯೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಇವತ್ತು ಪ್ರಮುಖ ಇಂಗ್ಲಿಷ್ ದೈನಿಕ ಇಂಡಿಯನ್ ಎಕ್ಸ್‌ಪ್ರೆಸ್‌ಗೆ ಒಂದು ಆರ್ಟಿಕಲ್ ಅನ್ನು ಬರೆದಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಮ್ಯಾಚ್ ಫಿಕ್ಸಿಂಗ್, ವಿಶ್ವಾಸವನ್ನೇ ಕಳೆದುಕೊಂಡಿರುವಂತಹ ದೇಶದ ಅತ್ಯಂತ ಪ್ರಮುಖ ಸಾಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗ ಮತ್ತು ಬಿಜೆಪಿಯ ನಡುವೆ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಅಂತೇಳಿ ರಾಹುಲ್ ಗಾಂಧಿ ಅವರು ಸುದೀರ್ಘವಾದಂತಹ ಆರೋಪಗಳು ಮತ್ತು ಆರೋಪಗಳಿಗೆ ಪೂರಕವಾದಂತಹ ಕೆಲವೊಂದಿಷ್ಟು ದತ್ತಾಂಶಗಳನ್ನ ಡೇಟಾಗಳನ್ನ ಕೊಟ್ಟಿದ್ದಾರೆ. ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಅಂತೇಳಿ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆದ್ದಿದ್ದೆ ಮ್ಯಾಚ್ ಫಿಕ್ಸಿಂಗ್ ನಿಂದ. ಬಿಜೆಪಿ ಜೊತೆಗೆ ಚುನಾವಣಾ ಆಯೋಗವೇ ಯಾರ ಅಂಪೈರ್ ಹೋಗಿನೇ ಪ್ಲೇಯರ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ದಂಗೆ ಇದು ಕತೆ. ಆಯೋಗವೇ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಂತಿದೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಸಂಬಂಧ ಸ್ಫೋಟಕ ಲೇಖನವನ್ನು ಬರೆದಿದ್ದಾರೆ ರಾಹುಲ್ ಗಾಂಧಿ. ಕಣ್ಣಿಗೆ ಕಾಣುವ ರೀತಿಯಲ್ಲೇ ಇದು ಇಲ್ಲಿಗೆ ಸಾಕ್ಷ್ಯಗಳಿಲ್ಲ, ದಾಖಲೆಗಳಿಲ್ಲ, ಗೊತ್ತಾಗಲ್ಲ ಅಂತಲ್ಲ, ಕಣ್ಣಿಗೆ ಕಾಣುವ ರೀತಿಯಲ್ಲೇ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ನಡುವೆ. ಅದಕ್ಕೆ ಪ್ರಮುಖ 5 ಅಂಶಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಒಂದು, ಇಬ್ಬರು ಚುನಾವಣಾ ಆಯುಕ್ತರ ನೇಮಕ. 2023ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಇಬ್ಬರು ಚುನಾವಣಾ ಆಯುಕ್ತರನ್ನ ಚುನಾವಣಾ ಆಯೋಗಕ್ಕೆ ನೇಮಕ ಮಾಡಿತು. ಆ ಇಬ್ಬರು ಚುನಾವಣಾ ಆಯುಕ್ತರ ಆಯ್ಕೆಗೆ ಸಂಬಂಧಪಟ್ಟಂತಹ ಸಮಿತಿಯಲ್ಲಿ ಇದ್ದದ್ದು 3. ಆ 3ರಲ್ಲಿ ಇಬ್ಬರು, ಒಬ್ಬರು ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಇನ್ನೊಬ್ರು ಕ್ಯಾಬಿನೆಟ್ ಸಚಿವರು, ಮೋದಿ ಸರ್ಕಾರದ ಸಚಿವರು, ಇನ್ನೊಬ್ರು ವಿರೋಧ ಪಕ್ಷದ ನಾಯಕರು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇರಬೇಕು ಅಂತ ಹೇಳಿತ್ತು. ಬಟ್ ಅದನ್ನ ತೆಗೆದು ಪ್ರಧಾನಮಂತ್ರಿ ಅವರ ಸರ್ಕಾರದ ಸಚಿವರು ಮತ್ತು ವಿರೋಧ ಪಕ್ಷದ ನಾಯಕರು. ಸೊ ಅಲ್ಲಿ ಡಿಸೆಂಟ್ ಆಗಲಿ ಏನಕ್ಕೂ ಕೂಡ ಅವಕಾಶ ಇರಲಿಲ್ಲ. ಇದು ಪಾಯಿಂಟ್ ನಂಬರ್ 1. ಎರಡನೆಯದ್ದು, ಇನ್ಫ್ಲೇಟ್ ದಿ ವೋಟರ್ ರಿಜಿಸ್ಟರ್ ವಿತ್ ಫೇಕ್ ವೋಟರ್ಸ್. ನಕಲಿ ಮತದಾರರ ಸಂಖ್ಯೆ ಹೆಚ್ಚಳ ಆಗಿದೆ. ರಾಹುಲ್ ಗಾಂಧಿ ಅವರು ತಮ್ಮ ಲೇಖನದಲ್ಲಿ ಹೇಳಿದ್ದಾರೆ, 2019ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಏನಿತ್ತು, ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿದ್ದಂತಹ ಒಟ್ಟು ಮತದಾರರ ನೋಂದಾಯಿತ ಮತದಾರರ ಸಂಖ್ಯೆ 8,98,00,000. 2024ಕ್ಕೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ 5 ವರ್ಷಗಳ ಅಂತರದಲ್ಲಿ ಅದರ ಪ್ರಮಾಣ 9,29,00,000ಕ್ಕೆ ಏರಿಕೆ ಆಯಿತು. ಅಂದ್ರೆ ಕೇವಲ 31 ಲಕ್ಷ ಅಷ್ಟೇ ಹೆಚ್ಚಳ ಆಗಿದೆ 5 ವರ್ಷದ ಅಂತರದಲ್ಲಿ, 2019ರಿಂದ 2024ಕ್ಕೆ. ಆದರೆ 2024ರಲ್ಲಿ ಅಂದ್ರೆ ಕಳೆದ ವರ್ಷ ನಡೆದಂತಹ ಲೋಕಸಭಾ ಚುನಾವಣೆ ಮತ್ತು ಅದಾದ ಬಳಿಕ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯ ಟೈಮ್ನಲ್ಲಿ ಕೇವಲ 5 ತಿಂಗಳ ಅಂತರದಲ್ಲಿ ಮಹಾರಾಷ್ಟ್ರದಲ್ಲಿ ಮತದಾರರ ಪ್ರಮಾಣ ಸುಮಾರು 41 ಲಕ್ಷದಷ್ಟು ಹೆಚ್ಚಳ ಆಯಿತು ಕೇವಲ 5 ತಿಂಗಳಲ್ಲಿ. 5 ವರ್ಷದಲ್ಲಿ ಹೆಚ್ಚಳ ಆಗಿದ್ದೆಷ್ಟು? ಕೇವಲ 31 ಲಕ್ಷ. 2019ರಿಂದ 2024ರ ಲೋಕಸಭಾ ಚುನಾವಣೆ. ಬಟ್ 2024ರ ಲೋಕಸಭಾ ಚುನಾವಣೆಯಿಂದ 2024ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ವಿದಿನ್ 5 ಮಂತ್ಸ್, ಕೇವಲ 5 ತಿಂಗಳ ಅಂತರದಲ್ಲಿ ಆದಂತಹ ಚುನಾವಣೆ. ಆ ಸಂದರ್ಭದಲ್ಲಿ ಎಷ್ಟು ಹೆಚ್ಚಳ ಆಯಿತು? 41 ಲಕ್ಷ ಹೆಚ್ಚಳ ಆಯಿತು ಅಂತ ಹೇಳಿ. 5 ವರ್ಷದಲ್ಲಿ ಆಗದಂತಹ ಹೆಚ್ಚಳ ಕೇವಲ 5 ತಿಂಗಳಲ್ಲಿ ಆಯಿತು. ಸೊ ಇದು ಕಾರಣ ಏನು ಅಂತ ಹೇಳಿದ್ರೆ, ಫೇಕ್ ವೋಟರ್ಸ್ ಎಲ್ಲಿಂದ ಉದ್ಭವವಾದ್ರು? ಈ 41 ಲಕ್ಷ ಜನ ಇದ್ದಕ್ಕಿದ್ದ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲದೇ ಇದ್ದಂತಹ ಈ 41 ಲಕ್ಷ ಮತದಾರರು ಹೇಗೆ ಸೃಷ್ಟಿಯಾದರು ಅಂತ ಹೇಳಿದ್ರೆ, ಇವರೆಲ್ಲ ನಕಲಿ ಮತದಾರರು, ಫೇಕ್ ವೋಟರ್ಸ್. 3ನೇ ಅಂಶ, ಇನ್ಫ್ಲೇಟ್ ವೋಟರ್ ಟರ್ನ್ಔಟ್ ಫಿಗರ್ಸ್ ಆನ್ ಟಾಪ್ ಆಫ್ ಆನ್ ಇನ್ಫ್ಲೇಟೆಡ್ ವೋಟರ್ ಬೇಸ್. ಮತದಾರರ ಪ್ರಮಾಣ ಜಾಸ್ತಿ ತೋರಿಸಿದ್ದ ಕಾರಣಕ್ಕೋಸ್ಕರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಮತದಾನದ ಪ್ರಮಾಣವನ್ನು ಕೂಡ ಜಾಸ್ತಿ ತೋರಿಸ್ತು. ಕಾರಣ ಏನು ಅಂತ ಹೇಳಿದ್ರೆ, ಅದಕ್ಕೊಂದು ಡೇಟಾವನ್ನು ಕೊಡ್ತಾರೆ ಅವರು. 2024ರಲ್ಲಿ ಅಂದ್ರೆ ಕಳೆದ ವರ್ಷ ಏನು ಎಲೆಕ್ಷನ್ ಆಯಿತು,
ಪ್ರೊವಿಷನಲ್ ವೋಟರ್ ಟರ್ನ್ಔಟ್ ಅಂತ ತೋರಿಸಿತ್ತು ಚುನಾವಣಾ ಆಯೋಗ, 58.22%. ಆದರೆ ಫೈನಲ್ ಟರ್ನ್ಔಟ್, ಅಂತಿಮ ಅಂಕಿಅಂಶ ಏನು ಬಿಡುಗಡೆ ಆಗುತ್ತೆ ಚುನಾವಣಾ ಆಯೋಗದಿಂದ, ಸಾಮಾನ್ಯವಾಗಿ ಈ ಅಂತಿಮ ಅಂಕಿಅಂಶ ಇದೆಯಲ್ಲ ಚುನಾವಣಾ ಆಯೋಗ ಮತದಾನದ ಅವಧಿ ಮುಗಿದಾದ ಬಳಿಕ ದೊಡ್ಡ ಡಿಫ್ರೆನ್ಸ್ ಏನು ಬರಲ್ಲ ಸಾಮಾನ್ಯವಾಗಿ, ನಾವು ಎಲೆಕ್ಷನನ್ನು ಗಮನಿಸಿದ ಹಾಗೆ ಸಾಮಾನ್ಯವಾಗಿ ಜಾಸ್ತಿ ಬರಲ್ಲ. ಬಟ್ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಂತು 7.83%. 7.83%, ಏನು ಸಣ್ಣ ಪ್ರಮಾಣ ಅಲ್ಲ. 7.83 ಅಂತ ಹೇಳಿದ್ರೆ ಇಟ್ಸ್ ಎ ಬಿಗ್ ಅದು. ಸೊ 76 ಲಕ್ಷ ಮತದಾರರು ವಿದಿನ್ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ವೋಟ್ ಮಾಡಿದ್ರು ಚುನಾವಣಾ ಆಯೋಗದ ಅಂಕಿಅಂಶದ ಪ್ರಕಾರ. 4ನೆಯದ್ದು ಪಿನ್ ಪಾಯಿಂಟ್ ಟಾರ್ಗೆಟೆಡ್ ಆಫ್ ಬೋಗಸ್ ವೋಟಿಂಗ್ ಟರ್ನ್ಡ್ BJP ಇಂಟು ಬ್ರಾಡ್ಮ್ಯಾನ್ ಅಂತೇಳಿ. ಅಂದರೆ ಇದರ ಲಾಭ ಆಗಿದ್ದು ಯಾರಿಗೆ? ಈ ನಕಲಿ ಮತದಾರರ ನೋಂದಣಿ, ಆ ನೋಂದಣಿಯ ಕಾರಣದಿಂದ ಹೆಚ್ಚಳ ಆದಂತಹ ನೋಂದಾಯಿತ ಮತದಾರರ ಒಟ್ಟು ಪ್ರಮಾಣ, ಆ ನೋಂದಾಯಿತ ಮತದಾರರ ಒಟ್ಟು ಪ್ರಮಾಣದ ಹೆಚ್ಚಳದ ಕಾರಣದಿಂದ ಚುನಾವಣಾ ಆಯೋಗ ಮತದಾನದ ಪ್ರಮಾಣವನ್ನು ಹೆಚ್ಚಳ ತೋರಿಸಿದ್ದರಿಂದ ಲಾಭ ಆಗಿದ್ದೆ ಯಾರಿಗೆ ಅಂತ ಹೇಳಿದ್ರೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಂತಹ BJPಗೆ ಎನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಆರೋಪ. ಏನು ಅಂತ ಹೇಳಿದ್ರೆ 2024ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆ, 5 ತಿಂಗಳ ಹಿಂದೆ ನಡೆದಂತಹ ಲೋಕಸಭಾ ಚುನಾವಣೆ ಏನಿತ್ತು, ಆ ಚುನಾವಣೆಯ ಸಂದರ್ಭದಲ್ಲಿ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಬರುವಂತಹ 85 ವಿಧಾನಸಭಾ ಕ್ಷೇತ್ರಗಳಲ್ಲಿ BJPಗೆ ಭಾರಿ ಹಿನ್ನಡೆಯಾಗಿತ್ತು. ಆದರೆ ಲೋಕಸಭಾ ಚುನಾವಣೆ ಮುಗಿದು 5 ತಿಂಗಳಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ BJP ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯನ್ನು ಅನುಭವಿಸಿತ್ತೋ ಆ 85 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ವಿಧಾನಸಭಾ ಚುನಾವಣೆಯಲ್ಲಿ ಲಾಭವನ್ನು ಪಡೆಯಿತು, ಹೆಚ್ಚು ಮತವನ್ನು ಪಡೆಯಿತು. ನಿಯರ್ಲಿ ಒಂದೊಂದು ಬೂತ್ನಲ್ಲೂ ಕೂಡ 600 ಮತಗಳು ಹೆಚ್ಚಳ ಆದವು, ಒಂದೊಂದು ಸಿಂಗಲ್ ಬೂತ್ನಲ್ಲಿ. ಒಟ್ಟು 12,000 ಬೂತುಗಳು 85 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗಿತ್ತು ಆ ಕ್ಷೇತ್ರಗಳಲ್ಲಿ. ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಬಿಕಾಸ್ ಆಫ್ ಫೇಕ್ ವೋಟರ್ಸ್ ಮತ್ತು ಇನ್ಫ್ಲೇಟೆಡ್ ಸ್ವಯಂ ನಕಲಿಯಾಗಿ ಸೃಷ್ಟಿಸಲಾದಂತಹ ವೋಟರ್ ಟರ್ನ್ಔಟ್ ಕಾರಣಕ್ಕೋಸ್ಕರ BJPಗೆ ಲಾಭ ಆಯಿತು ಎನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಆರೋಪ. ಲಾಸ್ಟ್ ಒಂದು ಆರೋಪ ಏನು ಅಂತ, ಕನ್ಸೀಲ್ ದ ಎವಿಡೆನ್ಸ್ ಟ್ರಯಲ್ ಅಂದರೆ ದಾಖಲೆಗಳ ಆಧಾರದಲ್ಲಿ ಚುನಾವಣಾ ಆಯೋಗಕ್ಕೆ ಪ್ರಶ್ನೆಗಳನ್ನು ಕೇಳಿ ಈ ಚುನಾವಣಾ ಮತದಾನದ ಅಕ್ರಮದ ಬಗ್ಗೆ ತನಿಖೆಗೆ ಒತ್ತಾಯಿಸಿದಂತಹ ವಿರೋಧ ಪಕ್ಷಗಳಿಗೆ ಇನ್ನೊಂದು ಶಾಕನ್ನು ಕೊಡ್ತು. ಏನು ಅಂತ ಹೇಳಿದ್ರೆ ಬಾಂಬೆ ಹೈಕೋರ್ಟ್ ಎಲೆಕ್ಷನ್ ಕಮಿಷನ್ಗೆ ಆರ್ಡರ್ ಮಾಡುತ್ತೆ, ಈ ಮತದಾನದ ವಿಡಿಯೋ ರೆಕಾರ್ಡಿಂಗ್ ಏನಿದೆ ಅದರ ಫುಟೇಜನ್ನು ಸಬ್ಮಿಟ್ ಮಾಡಿ ನೀವು ಅಂಥೇಳಿ. ಬಾಂಬೆ ಹೈಕೋರ್ಟ್ನ ಈ ಆದೇಶದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ತಿದ್ದುಪಡಿಯನ್ನು ತರುತ್ತೆ. ಕಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ ಸೆಕ್ಷನ್ 93 ಕ್ಲಾಸ್ 2 ಕ್ಲಾಸ್ ಎ ಇದಕ್ಕೆ ಒಂದು ತಿದ್ದುಪಡಿಯನ್ನು ತರ್ತಾರೆ. ಏನು ತಿದ್ದುಪಡಿ ಅಂತ ಹೇಳಿದ್ರೆ ಈ CCTV ಫುಟೇಜ್ ಮತ್ತು ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಏನಿದೆ ಇದನ್ನು ಚುನಾವಣಾ ಆಯೋಗ ಹಂಚಿಕೊಳ್ಳುವ ಅಗತ್ಯ ಇಲ್ಲ, ಯಾರಿಗೂ ಕೊಡಬೇಕಾದಂಥ ಅಗತ್ಯ ಇಲ್ಲ ಅಂಥೇಳಿ ತಿದ್ದುಪಡಿಯನ್ನು ತರುತ್ತೆ. ಆಫ್ಟರ್ ಬಾಂಬೆ ಹೈಕೋರ್ಟು ಎಲೆಕ್ಷನ್ ಕಮಿಷನ್ಗೆ ನೀವು ಆ CCTV ಫುಟೇಜ್ ಮತ್ತು ವಿಡಿಯೋ ರೆಕಾರ್ಡನ್ನು ಸಬ್ಮಿಟ್ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟ ಬಳಿಕ ಮೋದಿ ಸರ್ಕಾರ ಈ ತಿದ್ದುಪಡಿಯನ್ನು ತರುವಂಥದ್ದು. ಅಲ್ಲಿಗೆ ವಿರೋಧ ಪಕ್ಷಗಳಿಗೆ ಯಾರು ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಮಹಾಮೈತ್ರಿಕೂಟ ಏನು ಹೀನಾಯವಾಗಿ ಸೋಲ್ತು MVಗೆ ಮಹಾವಿಕಾಸ್ ಅಗಾಡಿ ಏನಿತ್ತು ಅವರಿಗೆ ಈ ಬೋಗಸ್ ಮತದಾನ ಅಥವಾ ನಕಲಿ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗಕ್ಕೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಬೇಕಾದಂತಹ ಪ್ರಮುಖ ಮತ್ತು ಅತ್ಯಂತ ನಿರ್ಣಾಯಕ ಸಾಕ್ಷ್ಯಾಧಾರ ಮಿಸ್ ಆಯಿತು. ಸೊ ರಾಹುಲ್ ಗಾಂಧಿಯವರು ಅದರ ಆಧಾರದ ಮೇಲೆ ಇವತ್ತು ಇಂಡಿಯನ್ ಎಕ್ಸ್‌ಪ್ರೆಸ್ಗೆ ಈ ಲೇಖನವನ್ನು ಬರೆದಿದ್ದಾರೆ. ಮ್ಯಾಚ್ ಫಿಕ್ಸಿಂಗ್ ಮಹಾರಾಷ್ಟ್ರ ವೋಟರ್ಸ್ ರೋಲ್ಸ್ ಆ್ಯಂಡ್ CCTV ಫುಟೇಜ್ ಆರ್ ಟೂಲ್ಸ್ ಟು ಬಿ ಯೂಸ್ ಟು ಸ್ಟ್ರೆಂಥನ್ ದ ಡೆಮಾಕ್ರಸಿ, ನಾಟ್ ಆರ್ನಮೆಂಟ್ ಟು ಬಿ ಲಾಕ್ಡ್ ಅಪ್. ಇದನ್ನು ಮುಚ್ಚಿಡುವಂಥದ್ದಲ್ಲ. ದಿ ಪೀಪಲ್ ಆಫ್ ಇಂಡಿಯಾ ಹ್ಯಾವ್ ಎ ರೈಟ್ ಟು ಬಿ ಅಸ್ಯೂ ಟು ನೋ ರೆಕಾರ್ಡ್ಸ್ ಹ್ಯಾವ್ ಬಿನ್ ಆರ್ ವಿಲ್ ಬಿ ಟ್ರಾಶ್ಡ್. ಸೊ ಚುನಾವಣಾ ಆಯೋಗದವರು ಈ ಲೇಖನ ಪ್ರಕಟ ಆದ ಬಳಿಕ ಇವತ್ತು ಚುನಾವಣಾ ಆಯೋಗದವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಎಲೆಕ್ಷನ್ ಎಲ್ಲ ಮುಗಿದು
ಫಲಿತಾಂಶ ಬಂದಾಗಿದೆ. ಈ ಹೊತ್ತಲ್ಲಿ ಸೋತ ಕಾರಣಕ್ಕೋಸ್ಕರ ನೀವು ಈ ರೀತಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ವಿಚಿತ್ರ ಅಂಥೇಳಿ ಅನಿಸ್ತಾ ಇದೆ ಅಂಥೇಳಿ ಚುನಾವಣಾ ಆಯೋಗದವರು ತಿರುಗೇಟನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ. ಚುನಾವಣಾ ಆಯೋಗ ಕ್ರೆಡಿಬಿಲಿಟಿಯನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ. ದಟ್ ಈಸ್ ಒನ್ ಆಫ್ ದಿ ಸ್ಯಾಡೆಸ್ಟ್ ಪಾರ್ಟ್ ಆಫ್ ಅವರ್ ಡೆಮೋಕ್ರಸಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಚುನಾವಣಾ ಆಯುಕ್ತರಿಗೆ ಏನಾಗಬೇಕು? ರಿಟೈರ್ ಆಗ್ತಾರೆ. ರಿಟೈರ್ ಆದಮೇಲೆ ನಿವೃತ್ತಿಯ ನಂತರದ ಕೆಲವೊಂದಿಷ್ಟು ಹುದ್ದೆಗಳು ಅವ್ರಿಗೋಸ್ಕರನೇ ಬಾಗಿಲು ತೆರೆದು ಕಾಯ್ತಾ ಇರ್ತವೆ. ಅವ್ರಿಗೇನು ಆಗಬೇಕಾಗಿಲ್ಲ. ದೇ ಆರ್ ದಿ IAS ಆಫೀಸರ್ಸ್, ಬ್ಯೂರೋಕ್ರಟ್ಸ್. ಚುನಾವಣಾ ಆಯುಕ್ತರು ಅಂಥೇಳಿ ನಾವು ಅವರನ್ನು ಸಾಂವಿಧಾನಿಕ ಹುದ್ದೆಯ ಕಾರಣಕ್ಕೋಸ್ಕರ ಕರೀತಾ ಇದ್ವಿ. ಅದರ್ವೈಸ್ ದೇ ಆರ್ ಬ್ಯೂರೋಕ್ರಾಟ್ಸ್, ಅಧಿಕಾರಿಗಳು. ಸರ್ಕಾರದ ಡೈರೆಕ್ಷನ್ಸ್ ಏನಿದೆ ಅದರ ಮೇಲೆ ನಡೀತಾರೆ ಅಷ್ಟೇ. ಸೊ ಸಾಂವಿಧಾನಿಕ ಸಂಸ್ಥೆ ಅಂಥೇಳಿ ನಾವು ಸಂವಿಧಾನದಲ್ಲಿ ಮಾನ್ಯತೆಯನ್ನೆಲ್ಲ ಕೊಟ್ಟು ಬಂದಿದ್ದೀವಿ. ಬಟ್ ಯಾವ ಹುದ್ದೆಯಲ್ಲಿ ಯಾರು ಕೂಡ್ತಾರೆ, ಯಾವ ಹುದ್ದೆ ಅನ್ನೋದಕ್ಕಿಂತ ಆ ಹುದ್ದೆಯಲ್ಲಿ ಕೂತಂಥವನ ಬೆನ್ನು ಮೂಳೆ ಎಷ್ಟು ಗಟ್ಟಿದೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟು. ಬೆನ್ನು ಮೂಳೆ ಗಟ್ಟಿ ಇದ್ದಾಗ ನೋಡಿ, ನಿನ್ನೆ ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಪ್ರತಿಭಟನೆ ಮಾಡಿದ್ದಾರೆ ನಮ್ಮ ಬೆಂಗಳೂರು ಪೊಲೀಸ್ ಆಯುಕ್ತರ ಅಮಾನತನ್ನು ಪ್ರಶ್ನಿಸಿ. ಆತ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆತ ಏನು ಪ್ರಭಾವಿ ಅಲ್ಲ, ಹೆಡ್ ಕಾನ್ಸ್ಟೇಬಲ್. ತೀರಾ ಪೊಲೀಸ್ ಏನು ಕೇಡ್ರ್ ಏನಿದೆ ಅದರ ವೆರಿ ಲೋರ್ ರ್ಯಾಂಕ್ ಒಬ್ಬ ವ್ಯಕ್ತಿ ಆತನಿಗೆ ಬೆನ್ನು ಮೂಳೆ ಇದೆ, ಗಟ್ಟಿ ಇದೆ ಬೆನ್ನು ಮೂಳೆ. ನನ್ನ ಒಬ್ಬ ಆಫೀಸರನ್ನು ಅಮಾನತು ಮಾಡಿದ್ದಾರೆ, ನಾನು ಪ್ರೊಟೆಸ್ಟ್ ಮಾಡಬೇಕು, ಇದಲ್ಲ, ಇದು ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸಿದ್ದಾರೆ ಅಂತ ಆತ ಪ್ರತಿಭಟನೆ ಮಾಡ್ದ. ಬೆನ್ನು ಮೂಳೆ. ಸೊ ಪೋಸ್ಟ್ ಯಾವುದಂತ ಮುಖ್ಯ ಅಲ್ಲ, ಯಾರು ಕೂಡ್ತಾರೆ ಅವರ ಬೆನ್ನು ಮೂಳೆ ಎಷ್ಟು ಗಟ್ಟಿದೆ ಅನ್ನುವಂಥದ್ದಷ್ಟೇ ಮುಖ್ಯ. ಇಟ್ ಇಸ್ ಅಪ್ಲೈಸ್ ಟು ಚುನಾವಣಾ ಆಯೋಗ ಆಲ್ಸೋ, ನಥಿಂಗ್. IAS ಅಧಿಕಾರಿಗಳು ಅಲ್ಲಿ ಹೋಗಿ ಕೂರುವಂಥವ್ರು, ಅವರನ್ನು ದೇವರು ಏನು ಅತೀವ ಶಕ್ತಿವಂತರು ಅಂಥೇಳಿ ನಾವು ಡಿಫೈನ್ ಮಾಡುವ ಅವಶ್ಯಕತೆಯೂ ಕೂಡ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.